ಈ ಥರ ಒಂದು ಇನ್ಸಿಡೆಂಟ್ ತುಂಬ ಒಂದು ನಡೆದಿರೋ ಹೆಣ್ಮಗು ಮೇಲೆ ಅಂತ ನಮ್ಗೆ ಗೊತ್ತಾಯಿತು. ಸೊ ನಾವು ಆ ಜಾಗಕ್ಕೆ ಹೋಗಿ ಒಂದು ವಿಟ್ನೆಸ್ ಅಲ್ಲೇ ಸ್ಟೇ ಆಗಿ ಸೊ ಅದು ನಿಜಾನ ಸುಳ್ಳ ಅಂತ ತಿಳ್ಕೊಂಡು ನನಗೆ ಗೊತ್ತಾಯಿತು ಆಗಿದೆ ಅಂತ ಗೊತ್ತಾಯಿತು. ಸೊ ಏನಾಗಿದೆ ಅಷ್ಟು ಡೀಪಾಗಿ ನಾವು ಹೋಗ್ಲಿಕ್ಕೆ ಹೋಗಿಲ್ಲ. ಜಸ್ಟ್ ಆ ಒಂದು ಲೈನ್ನ ತಗೊಂಡ್ಬಂದು ನಾವು ಇದನ್ನ ಸಿನಿಮಾದಲ್ಲಿ ಯಾವ ಥರ ಮಾಡ್ಬೋದು ಅಂತ ಆ ಥರ ಒಂದು ಇದು ಮಾಡಿಕೊಂಡು ತಗೊಂಡ್ರು ತುಂಬ ಅಂದರೆ ತುಂಬಾ ಬೆಡ್ಶೀಟ್ ಇರುತ್ತೆ. ಲೈಕ್ ಬೇರೆ ಥರನೇ ಅಂದರೆ ನಾರ್ಮಲಿ ಸಸ್ಪೆನ್ಸ್ ಬಂದಿದ ತಕ್ಷಣ ಅದು ತುಂಬ ಜನ ನೋಡಿರ್ತೀವಿ. ಬಟ್ ಇದನ್ನ ನಾವು ಇದೊಂಚೂರು ಡಿಫ್ರೆಂಟ್ ಆಗಿ ವಾಮಾಚಾರ ಇಲ್ಲ ಸರ್, ವಾಮಾಚಾರ ಇಲ್ಲ ಮಾರಾಟ ಸರ್. ಇಟ್ಸ್ ಲೈಕ್ ಎಮೋಷನಲ್ ಒಂದು ಬ್ಯಾಕ್ಗ್ರೌಂಡ್ ಇದೆ ಸಿನಿಮಾದಲ್ಲಿ. ಆ ಒಂದು ಹೆಣ್ಣಿಗೆ ಏನಾಗಿದೆ ಇನ್ಸಿಡೆಂಟ್ ಆದ ಮೇಲೆ ಒಂದು ಎಮೋಷನಲಿ ಒಂದು ಇರುತ್ತೆ. ಬಟ್ ತೋರ್ಸೋದು ಬೇರೆ ಥರ ಒಂದು ಪ್ರೆಸೆಂಟೇಷನ್ ಪೋಸ್ಟಲ್ಲಿ ತಲೆ ಕಟ್ ಮಾಡಿದ್ರೆ ಆ ಥರದ್ದು ಇರುತ್ತಾ ಸುಮ್ಮನೆ ಪೋಸ್ಟ್ ಇಲ್ಲ ಸರ್. ಎಷ್ಟು ಅಂದರೆ ಎಷ್ಟು ಅಷ್ಟು ಲಕ್ಷ ಸರ್ ಕೊಡೋದು ಎಲ್ಲ ಕೊಡೋದು ಎಲ್ಲ ಅಂದರೆ ಈ ಒಂದು ಸ್ಕ್ರಿಪ್ಟ್ಗೆ ಆ ಒಂದು ಲೊಕೇಶನ್ ಸೂಟ್ ಆಗುತ್ತೆ. ಒಂದೇ ಶೆಡ್ಯೂಲ್ ಪ್ಲಾನ್ ಮಾಡ್ತೀವಿ. ಬೇರೆ ಪಾತ್ರಗಳನ್ನ ಸರ್ ಬೇರೆ ಇನ್ನೊಂದಷ್ಟು ಜನ ರಂಗಭೂಮಿ ಕಲಾವಿದರು. ಸೊ ಯಾಕೆ ಅಂದರೆ ಈಗ ಎಲ್ಲ ಗೊತ್ತಿರೋದಿಲ್ಲ ಸರ್, ರಂಗಭೂಮಿ ಅಂದರೆ ಅವಕಾಶಗಳು ಬೇಕು. ಈಗ ನಮ್ಮಿಂದ ಆದಷ್ಟು ರಂಗಭೂಮಿ ಕಲಾವಿದರಿಗೆ ನಮ್ಮಿಂದ ಆದಷ್ಟು ಏನಾದರೂ ಕೊಡೋಣ ಅಂತ ಒಂದಷ್ಟು ಜನ ಮೈಸೂರಿಂದ ಅಭಿನಯ ಮಾಡ್ತಿದ್ದಾರೆ. ಅಲ್ಲಿ ಇಲ್ಲಿ ನಮ್ಮ ಟೀಮು. ಸೊ ಇನ್ನೊಂದು 50% ರಂಗಭೂಮಿ ಕಲಾವಿದರು ಎಲ್ಲಿ ನಡೆದಿರೋದು ಆ ಒಂದು ಲೈನ್ ಅಂತಾರಲ್ಲ, ಎಲ್ಲಿ ನಡೆದಿದೆ ಸರ್? ಕೇರಳ ಅಂದರೆ ಕೇರಳಲ್ಲಿ ಲೈಕ್ ಒಂದು ಜನಾಂಗ ಐತೆ ಸರ್, ಒಂದು ಅಷ್ಟು ವರ್ಷಗಳ ಹಿಂದೆ. ಸೊ ಅಲ್ಲಿ ಈ ಥರ ಆಗಿದೆ ಅಂತ ಗೊತ್ತಾಯಿತು. ಸೊ ನಾವು ಅಲ್ಲಿ ಹೋಗಿ ತಿಳ್ಕೊಂಡ್ಮೇಲೆ ಇಲ್ಲ ಆಗಿದೆ ಅಂತಲೇ ಆಯಿತು. ಸೊ ಅದನ್ನು ನಾವು ಆ ಸಿನಿಮಾಟಿಗೆ ನಾವು ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ ನಾವು ಇದಕ್ಕೆ ಮುಂಚೆ ನಾವು ಸೀರಿಯಲ್ಸಲ್ಲಿ 8-9 ಇಯರ್ಸ್ ಬ್ಯಾಕ್ ಸೀರಿಯಲ್ಸ್ ತರಂಗ ವಿಶ್ವ ಅಂತ ಸೀರಿಯಲ್ಸ್ಗೆ ಜಾಯ್ನ್ ಆಗಿದ್ದೆ. 5 ಲಕ್ಷ ಸೀರಿಯಲ್ಸ್ಗೆ ಅಸಿಸ್ಟೆಂಟ್ ಆಗಿ ನಾನು ಜಾಯ್ನ್ ಆಗಿದ್ದೆ. ಸೊ ಅಲ್ಲಿ ಅವ್ರ ಹತ್ರ ವರ್ಕ್ ಮಾಡಿದ್ದೆ. ನಂತರ ಸಿನಿಮಾಸ್ ಬಂದೆ. ಸೊ ಸಿನಿಮಾಸಲ್ಲಿ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ 18 ವರ್ಕ್ ಮಾಡಿದ್ದೆ. ಸೊ ನಂತರ ನಾವು ಮಾಡಬೇಕು ಇಂಟರ್ನಲ್ ಮಾಡಬೇಕು ಮತ್ತು ತುಂಬ ಪ್ರಯತ್ನಗಳಾಯಿತು. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಒಂದಷ್ಟು ರೀಸನ್ಸಿಂದ ಸ್ಟಾಪು ಆಯಿತು. ಸೊ ಈ ಸರಿ ಆಶೀರ್ವಾದದಿಂದ ಸರ್ 3 ಸಾಂಗ್ ಇದೆ ಸರ್. ಮ್ಯೂಸಿಕ್ ಒಂದು ಇನ್ನೂ ಬಿಕಾಸ್ ಯಾಕಂದರೆ ಇಲ್ಲಿ ಸಾಂಗ್ ಅಂದರೆ ಒಂದು ಮೆಲೋಡಿ ಇದೆ, ಇನ್ನೆರಡು ನಮಗೆ ಕತೆಗೆ ತಕ್ಕಂಥ ಒಂದು ಟ್ಯೂನ್ಸ್ ಬರುತ್ತೆ. ಸೊ ಒಂದು ಲೈಕ್ ಒಂದು ಈಗ ನಾವು ಜಾನಪದ ನಮ್ಮ ಸಿನಿಮಾದ ಊಟ ಮಾಡಿದ್ದೀವಿ. ಒಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾಗೆ ನಾವು ಮಾಡ್ತಿದ್ದೇವೆ. ಸೊ ನನ್ನ ಟೀಮು ಸೊ ವರಲಕ್ಷ್ಮಿ ಅಂತ. ಸೊ ಇದರಲ್ಲಿ ಒಂದು ಮುಖ್ಯ ಪಾತ್ರ. ಸೊ ಸಿನಿಮಾದಲ್ಲಿ ಬರೋಂಥ ಒಂದು ಪಾತ್ರದಲ್ಲಿ ಮೇನ್ ರೋಲ್ ಆಗಿ ಇವರು ಆ್ಯಕ್ಟ್ ಮಾಡ್ತಾರೆ. ಸೊ ಇವರು ಮಾನಸ ಅಂತ. ಸೊ ಇವ್ರದ್ದು ಒಂದು ಆ ಫ್ಲ್ಯಾಶ್ ಬ್ಯಾಕಲ್ಲಿ ಇನ್ನೊಂದು ಮೇನ್ ರೋಲ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಬತ್ತಾರು ಅಂತ ಸಿನಿಮಾನ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ರಾಜು ಸರ್ ಡಿಒಪಿ ಆ್ಯಕ್ಟ್ ಮಾಡ್ತಿದ್ದಾರೆ. ಕಾಲ್ಪನಿಕ ನಾವು ಲೈನ್ ಮಾತ್ರ ನಡೆದ್ರೆ ಒಂದು ಇನ್ಸಿಡೆಂಟ್ ಅಷ್ಟೇ. ಮಿಕ್ಕಿದ್ರೆ ನಾವು ಬರ್ಕೊಳ್ಳೋದಿಲ್ಲ. ಸಿನಿಮಾಟಿಕ್ ಮಾತಾಡ್ಬಿಟ್ಟು ದಯವಿಟ್ಟು ಸಿನಿಮಾ ಸೆಲೆಕ್ಟ್ ಆಗಿದೆ. ನಿಮ್ಮ ಪಾತ್ರ ಪ್ರಿಪರೇಷನ್ ಆಗಿದೆ. ಯಾಕೆ ಲಾಸ್ಟ್ ಬಂತಲ್ಲ ಕೋಆರ್ಡಿನೇಟೆಡ್ ಕಡೆಯಿಂದ ಸರ್ ಪರಿಚಯ ಆಯಿತು. ಸೊ ಸರ್ ನಾನು ಫಸ್ಟ್ ಸ್ಟೋರಿ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಸ್ಟೋರಿ. ಸೊ ನಾನು ಮಾಡ್ತೀನಿ ಅಂತ ಪಾತ್ರ ಸೆಲೆಕ್ಟ್ ಆಗಿದೆ. ನಿಮ್ಮದು ಕಾನ್ಸ್ಟೇಬಲ್ ಪೋಸ್ಟಿಂಗ್ ಬರುತ್ತೆ, ನಿಮ್ಮ ನೇಮ್ ಬಂದು ಪ್ರಿಯಾ ಅಂತ ಬರುತ್ತೆ. ಸೊ ಸ್ಟೋರಿ ಹೇಳ್ಬೇಕಾದ್ರೆ ಓಕೆ ಅಂತ ಅನ್ನಿಸ್ತು. ಸ್ಟೋರಿ ಬಗ್ಗೆ ಎಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗೂ ಒಂದ್ಸತಿ ಇಬ್ಬರು ಕೂತ್ಕೊಂಡು ಒಂದೇ ಸಲ ಸ್ಟೋರಿ ಹೇಳ್ಬೇಕಾದ್ರೆ ನನಗೆ ಅನಿಸಿದ್ದು ಓಕೆ ಮಾಡ್ಬೋದು, ಚೆನ್ನಾಗಿದೆ, ಹೆಣ್ಮಕ್ಳು ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ತು. ಸೊ ಇದ್ರ ಬಗ್ಗೆ ಇನ್ನೂ ಹತ್ತಿರಂಗಿಲ್ಲ. ನೆಕ್ಸ್ಟ್ ಇವತ್ತು ಮುಹೂರ್ತ ಆಗಿದೆ. ಜಸ್ಟ್ ಇನ್ನು 20 days ಪ್ಯಾಕಪ್ ಆಗಿ ಕೊಡಗುನಲ್ಲಿ ರಾಜು ಎಮ್ಮೆಪುರ ಅಂತ HKN ಆಗಲ್ಲ, ಇದು ಮುಹೂರ್ತ ನಿಂತಿದೆ. ಒಂದೇ ಸ್ಪೀಡಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಕತೆ ಫೈನಲ್ ಅಂತ ಬಂದಿದೆ. ಈಗ ಚಿತ್ರೀಕರಣ
ಚಿತ್ರಣಕ್ಕೆ ಕೊಡೋವಂಥ ಸಮಯ. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಾನು ಈ ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನದು ಒಂದು 5 ಪ್ರಾಜೆಕ್ಟ್ ಆಗಿದೆ. ಒಳ್ಳೆ ಕಥೆ ಮಾಡಿದ್ದಾರೆ. ಅದು ಏನೆಲ್ಲ ಹೇಳಿದ್ದಾರೆ ಬೇಡ. ಸೊ ಈಗ ಸಸ್ಪೆನ್ಸ್ ಥ್ರಿಲ್ಲರು, ಮರ್ಡರ್ ಮಿಸ್ಟ್ರಿ ಅಂದರೆ ಎಲ್ಲರೂ ರೆಗ್ಯುಲರ್ ಒಂದೇ ಥರ ಇರುತ್ತೆ. ಏನೋ ಒಂದು ಸಮಥಿಂಗ್ ಏನೋ ಬೇರೆ ಮಾಡೋಣ ಅಂದ್ಬಿಟ್ಟು ಬೇರೆ ಕಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇವಾಗ ಅವ್ರು ಅಂದ್ಕೊಂಡಿರೋ ಕನಸಿಗೆ ನಾವು ನನಸು ಮಾಡಿ ಕೊಡಗು ಬ್ಯಾಕ್ ಮಾಡೋದು ಹೌದು. ಮಾಡಿದ್ರು ಶೂಟಿಂಗು ಫುಲ್ಲು ಕರಾವಳಿ ಪಾಲನೆ ಅಂತ ಪ್ಲಾನ್ ಮಾಡಿದ್ದಾರೆ ಎಲ್ಲ ಫುಲ್ ಕೊಡೋದಿಲ್ಲ. ಸೊ ಟೆಕ್ನಿಕಲಿ ಎಕ್ಸ್ಪೆಕ್ಟಲ್ಲಿ ಏನು ಕಾಂಪ್ರಮೈಸ್ ಆಗಿದ್ದೀರಾ, ಏನು ಕೇಳಿದ್ರೆ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೊಡಗು ಅಂತ ಕರಾವಳಿ ಅಂದರೆ ಆ ಶೇಡು ಎಲ್ಲ ಮಲೆನಾಡು ಆ ಥರ ಆ ಭಾಗದಲ್ಲಿ. ಆ ಥರ ಬೇಡ. ಸೊ ಟೆಕ್ನಿಕಲಿ ಏನೇನು ಡಿಸ್ಕಷನ್ ಆಗಿದೆ ಅದನ್ನೆಲ್ಲ ಸರ್ ಕಾಂಪ್ರಮೈಸ್ ಆಗೋದೇ ಬೇಡ. ಏನು ಹೇಳ್ತೋ ಅದೆಲ್ಲ ಅವಾಯ್ಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿ ಮಾಡ್ತೀವಿ ಅನ್ನೋದು ನಿಮ್ಮ ಸಹಕಾರ ಹೀಗೆ ಇರುತ್ತೆ. ಈಗ ಸ್ಟಾರ್ಟಿಂಗ್ಗೆ